ಜೀವ ಬಲಿಯಾಗಿದೆ ಆದರೂ ಕೂಡ ಜಿಬಿಎ ಎಚ್ಚೆತ್ತುಕೊಂಡಿಲ್ಲ ಇನ್ನೂ ಕೂಡ ಯುವಕನನ್ನ ಬಲಿ ಪಡೆದಿದೆ ಈ ಗುಂಜೂರು ರಸ್ತೆ ಅಲ್ಲಿರುವಂತಹ ಈ ಗುಂಡಿಗಳಿಂದ ಆಗಿರುವಂತಹ ಅಧ್ವಾನ ನಿನ್ನೆ ಅಪಘಾತ ನಡೆದಂತ ರಸ್ತೆ ಇದೆಯಲ್ಲ ಇವತ್ತು ಕಂಪ್ಲೀಟ್ ಆಗಿ ಜಲಾವೃತ ನಿನ್ನೆ ಗುಂಡಿಗಳಾದ್ರೂ ಕಾಣಿಸ್ತಾ ಇದ್ವು ಆದ್ರೆ ಇವತ್ತು ಗುಂಡಿಗಳು ಕಾಣಿಸೋದಿಲ್ಲ ಕಂಪ್ಲೀಟ್ ಆಗಿ ನೀರು ವಾಹನ ಸವಾರರು ಆ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಸುಸ್ತು ಆ ನೀರು ತುಂಬಿದಂತ ರಸ್ತೆಯಲ್ಲಿ ಸಂಚಾರ ಮಾಡೋದು ಬಹಳ ದೊಡ್ಡ ಸಾಹಸ ಆಗೋಗಿದೆ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರು ಬಲಿಯಾಗ್ತಾ ಇದ್ದಾರೆ. ಆದ್ರೆ ಈ ಜಿಬಿಎ ಮಾತ್ರ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ನಾನು ನಿಮಗೆ ಒಂದು ಇಲ್ಲಿನ ರಸ್ತೆ ಗುಂಡಿಯ ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇದು ಯಾವ ಪ್ಲೇಸ್ ಅನ್ನುವಂಥದ್ದನ್ನ ಹೇಳ್ತೀನಿ. ಇದು ವರ್ತೂರು ವಾರ್ಡ್ಗೆ ಬರುವಂತಹ ಗುಂಜರು ಪಾಳ್ಯ ಮುಖ್ಯ ರಸ್ತೆ. ಇದು ವರ್ತೂರಿನಿಂದ ಕುಂದಲ್ ಗೇಟ್ ಕಡೆ ಹೋಗೋರು ಅಥವಾ ಸರ್ಜಾಪುರಕ್ಕೆ ಹೋಗೋರು ಈ ರಸ್ತೆಯಲ್ಲಿ ಬರಬೇಕು. ಈ ರಸ್ತೆ ಈಗ ಸದ್ಯ ಸಂಪೂರ್ಣವಾಗಿ ನಿನ್ನೆ ಸುರಿದಂಥ ಮಳೆಯಿಂದ ಜಲಾವೃತ ಆಗಿದೆ. ಈಗ ವಾಹನ ಸವಾರರು ಈ ರಸ್ತೆಯಲ್ಲಿ ಹೆಂಗೆ ಬರಬೇಕು ಅಂತ ನಿತ್ಯ ಡೈಲಿ ಬರುವಂತಹ ವಾಹನ ಸವಾರರಿಗೆ ನೋಡಿ ನೀವಲ್ಲಿ ನೋಡ್ತಾ ಇರ್ಬೋದು ಕಾರ್ನ ಚಕ್ರಗಳು ಎಷ್ಟು ನೀರಲ್ಲಿ ಹೋಗಿದಾವೆ ಅಂತ. ಅಂದರೆ ಅಷ್ಟು ಆಳದ ಗುಂಡಿ ಇದೆ. ಬೈಕ್ ಸವಾರರು ಆ ಮೇಲ್ಗಡೆ ಇರುವಂತಹ ಜಾಗದಲ್ಲಷ್ಟೇ ಅವರಿಗೆ ಓಡಾಡಲಿಕ್ಕೆ ಜಾಗ ಇರೋದು. ಒಂದು ವೇಳೆ ಯಾರಿಗೂ ಗೊತ್ತಿಲ್ಲದೆ ಈ ರಸ್ತೆಯಲ್ಲಿ ಬಂದರು ಅಂತ ಹೇಳಿದರೆ ಅವರು ಈ ಗುಂಡಿಗೆ ಬೀಳಬೇಕು, ಬೈಕ್ಗಳು ಏನೋ ಸ್ಟಾರ್ಟ್ ಆಗೋದಿಲ್ಲ. ಹೀಗಾಗಿ ನಾನು ಈ ರಸ್ತೆಗೆ ಈ ಗುಂಡಿಯಲ್ಲಿ ಇಳಿದು ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ತೀನಿ. ಇಷ್ಟು ಆಳದಲ್ಲಿರುವಂತಹ ಗುಂಡಿ ನೋಡಿ ನೀವು. ಇದೊಂದು ರಸ್ತೆಯಲ್ಲಿ ನಿತ್ಯ ವಾಹನ ಸವಾರರು ಯಾವ ರೀತಿ ಓಡಾಡ್ತಾರೆ ಅಂತ ನೀವು ಇಲ್ಲಿ ಹೋದಷ್ಟು ಆಳ ಇದೆ. ಇಷ್ಟು ಆಳ ಇರುವಂತಹ ಗುಂಡಿಯನ್ನ ಮುಚ್ಚುವಂತ ಕೆಲಸ. ಜೀವ ಬಲಿಯಾಗಿದೆ ಆದರೂ ಕೂಡ ಜಿಬಿಎ ಎಚ್ಚೆತ್ತುಕೊಂಡಿಲ್ಲ ಇನ್ನೂ ಕೂಡ ಯುವಕನನ್ನ ಬಲಿ ಪಡೆದಿದೆ ಈ ಗುಂಜೂರು ರಸ್ತೆ ಅಲ್ಲಿರುವಂತಹ ಈ ಗುಂಡಿಗಳಿಂದ ಆಗಿರುವಂತಹ ಅಧ್ವಾನ ನಿನ್ನೆ ಅಪಘಾತ ನಡೆದಂತ ರಸ್ತೆ ಇದೆಯಲ್ಲ ಇವತ್ತು ಕಂಪ್ಲೀಟ್ ಆಗಿ ಜಲಾವೃತ ನಿನ್ನೆ ಗುಂಡಿಗಳಾದ್ರೂ ಕಾಣಿಸ್ತಾ ಇದ್ವು ಆದ್ರೆ ಇವತ್ತು ಗುಂಡಿಗಳು ಕಾಣಿಸೋದಿಲ್ಲ ಕಂಪ್ಲೀಟ್ ಆಗಿ ನೀರು ವಾಹನ ಸವಾರರು ಆ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಸುಸ್ತು ಆ ನೀರು ತುಂಬಿದಂತ ರಸ್ತೆಯಲ್ಲಿ ಸಂಚಾರ ಮಾಡೋದು ಬಹಳ ದೊಡ್ಡ ಸಾಹಸ ಆಗೋಗಿದೆ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರು ಬಲಿಯಾಗ್ತಾ ಇದ್ದಾರೆ. ಆದ್ರೆ ಈ ಜಿಬಿಎ ಮಾತ್ರ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ನಾನು ನಿಮಗೆ ಒಂದು ಇಲ್ಲಿನ ರಸ್ತೆ ಗುಂಡಿಯ ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇದು ಯಾವ ಪ್ಲೇಸ್ ಅನ್ನುವಂಥದ್ದನ್ನ ಹೇಳ್ತೀನಿ. ಇದು ವರ್ತೂರು ವಾರ್ಡ್ಗೆ ಬರುವಂತಹ ಗುಂಜರು ಪಾಳ್ಯ ಮುಖ್ಯ ರಸ್ತೆ. ಇದು ವರ್ತೂರಿನಿಂದ ಕುಂದಲ್ ಗೇಟ್ ಕಡೆ ಹೋಗೋರು ಅಥವಾ ಸರ್ಜಾಪುರಕ್ಕೆ ಹೋಗೋರು ಈ ರಸ್ತೆಯಲ್ಲಿ ಬರಬೇಕು. ಈ ರಸ್ತೆ ಈಗ ಸದ್ಯ ಸಂಪೂರ್ಣವಾಗಿ ನಿನ್ನೆ ಸುರಿದಂಥ ಮಳೆಯಿಂದ ಜಲಾವೃತ ಆಗಿದೆ. ಈಗ ವಾಹನ ಸವಾರರು ಈ ರಸ್ತೆಯಲ್ಲಿ ಹೆಂಗೆ ಬರಬೇಕು ಅಂತ ನಿತ್ಯ ಡೈಲಿ ಬರುವಂತಹ ವಾಹನ ಸವಾರರಿಗೆ ನೋಡಿ ನೀವಲ್ಲಿ ನೋಡ್ತಾ ಇರ್ಬೋದು ಕಾರ್ನ ಚಕ್ರಗಳು ಎಷ್ಟು ನೀರಲ್ಲಿ ಹೋಗಿದಾವೆ ಅಂತ. ಅಂದರೆ ಅಷ್ಟು ಆಳದ ಗುಂಡಿ ಇದೆ. ಬೈಕ್ ಸವಾರರು ಆ ಮೇಲ್ಗಡೆ ಇರುವಂತಹ ಜಾಗದಲ್ಲಷ್ಟೇ ಅವರಿಗೆ ಓಡಾಡಲಿಕ್ಕೆ ಜಾಗ ಇರೋದು. ಒಂದು ವೇಳೆ ಯಾರಿಗೂ ಗೊತ್ತಿಲ್ಲದೆ ಈ ರಸ್ತೆಯಲ್ಲಿ ಬಂದರು ಅಂತ ಹೇಳಿದರೆ ಅವರು ಈ ಗುಂಡಿಗೆ ಬೀಳಬೇಕು, ಬೈಕ್ಗಳು ಏನೋ ಸ್ಟಾರ್ಟ್ ಆಗೋದಿಲ್ಲ. ಹೀಗಾಗಿ ನಾನು ಈ ರಸ್ತೆಗೆ ಈ ಗುಂಡಿಯಲ್ಲಿ ಇಳಿದು ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ತೀನಿ. ಇಷ್ಟು ಆಳದಲ್ಲಿರುವಂತಹ ಗುಂಡಿ ನೋಡಿ ನೀವು. ಇದೊಂದು ರಸ್ತೆಯಲ್ಲಿ ನಿತ್ಯ ವಾಹನ ಸವಾರರು ಯಾವ ರೀತಿ ಓಡಾಡ್ತಾರೆ ಅಂತ ನೀವು ಇಲ್ಲಿ ಹೋದಷ್ಟು ಆಳ ಇದೆ. ಇಷ್ಟು ಆಳ ಇರುವಂತಹ ಗುಂಡಿಯನ್ನ ಮುಚ್ಚುವಂತ ಕೆಲಸ. ಜೀವ ಬಲಿಯಾಗಿದೆ ಆದರೂ ಕೂಡ ಜಿಬಿಎ ಎಚ್ಚೆತ್ತುಕೊಂಡಿಲ್ಲ ಇನ್ನೂ ಕೂಡ ಯುವಕನನ್ನ ಬಲಿ ಪಡೆದಿದೆ ಈ ಗುಂಜೂರು ರಸ್ತೆ ಅಲ್ಲಿರುವಂತಹ ಈ ಗುಂಡಿಗಳಿಂದ ಆಗಿರುವಂತಹ ಅಧ್ವಾನ ನಿನ್ನೆ ಅಪಘಾತ ನಡೆದಂತ ರಸ್ತೆ ಇದೆಯಲ್ಲ ಇವತ್ತು ಕಂಪ್ಲೀಟ್ ಆಗಿ ಜಲಾವೃತ ನಿನ್ನೆ ಗುಂಡಿಗಳಾದ್ರೂ ಕಾಣಿಸ್ತಾ ಇದ್ವು ಆದ್ರೆ ಇವತ್ತು ಗುಂಡಿಗಳು ಕಾಣಿಸೋದಿಲ್ಲ ಕಂಪ್ಲೀಟ್ ಆಗಿ ನೀರು ವಾಹನ ಸವಾರರು ಆ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಸುಸ್ತು ಆ ನೀರು ತುಂಬಿದಂತ ರಸ್ತೆಯಲ್ಲಿ ಸಂಚಾರ ಮಾಡೋದು ಬಹಳ ದೊಡ್ಡ ಸಾಹಸ ಆಗೋಗಿದೆ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರು ಬಲಿಯಾಗ್ತಾ ಇದ್ದಾರೆ. ಆದ್ರೆ ಈ ಜಿಬಿಎ ಮಾತ್ರ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ನಾನು ನಿಮಗೆ ಒಂದು ಇಲ್ಲಿನ ರಸ್ತೆ ಗುಂಡಿಯ ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇದು ಯಾವ ಪ್ಲೇಸ್ ಅನ್ನುವಂಥದ್ದನ್ನ ಹೇಳ್ತೀನಿ. ಇದು ವರ್ತೂರು ವಾರ್ಡ್ಗೆ ಬರುವಂತಹ
ಗುಂಜರು ಪಾಳ್ಯ ಮುಖ್ಯ ರಸ್ತೆ ಇದು. ವರ್ತೂರಿನಿಂದ ಕುಂದಲ್ಗೇಟ್ ಕಡೆ ಹೋಗೋರು ಅಥವಾ ಸರ್ಜಾಪುರಕ್ಕೆ ಹೋಗೋರು ಈ ರಸ್ತೆಯಲ್ಲಿ ಬರಬೇಕು. ಈ ರಸ್ತೆ ಈಗ ಸದ್ಯ ಸಂಪೂರ್ಣವಾಗಿ ನಿನ್ನೆ ಸುರಿದಂಥ ಮಳೆಯಿಂದ ಜಲಾವೃತ ಆಗಿದೆ. ಈಗ ವಾಹನ ಸವಾರರು ಈ ರಸ್ತೆಯಲ್ಲಿ ಹೆಂಗೆ ಬರಬೇಕು ಅಂತ ನಿತ್ಯ ಡೈಲಿ ಬರುವಂತಹ ವಾಹನ ಸವಾರರಿಗೆ ನೋಡಿ ನೀವಲ್ಲಿ ನೋಡ್ತಾ ಇರ್ಬೋದು ಕಾರ್ನ ಚಕ್ರಗಳು ಎಷ್ಟು ನೀರಲ್ಲಿ ಹೋಗಿದಾವೆ ಅಂತ. ಅಂದರೆ ಅಷ್ಟು ಆಳದ ಗುಂಡಿ ಇದೆ. ಬೈಕ್ ಸವಾರರು ಆ ಮೇಲ್ಗಡೆ ಇರುವಂತಹ ಜಾಗದಲ್ಲಷ್ಟೇ ಅವರಿಗೆ ಓಡಾಡಲಿಕ್ಕೆ ಜಾಗ ಇರೋದು. ಒಂದು ವೇಳೆ ಯಾರಿಗೂ ಗೊತ್ತಿಲ್ಲದೆ ಈ ರಸ್ತೆಯಲ್ಲಿ ಬಂದರು ಅಂತ ಹೇಳಿದರೆ ಅವರು ಈ ಗುಂಡಿಗೆ ಬೀಳಬೇಕು, ಬೈಕ್ಗಳು ಏನೋ ಸ್ಟಾರ್ಟ್ ಆಗೋದಿಲ್ಲ. ಹೀಗಾಗಿ ನಾನು ಈ ರಸ್ತೆಗೆ ಈ ಗುಂಡಿಯಲ್ಲಿ ಇಳಿದು ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ತೀನಿ. ಇಷ್ಟು ಆಳದಲ್ಲಿರುವಂತಹ ಗುಂಡಿ ನೋಡಿ ನೀವು. ಇದೊಂದು ರಸ್ತೆಯಲ್ಲಿ ನಿತ್ಯ ವಾಹನ ಸವಾರರು ಯಾವ ರೀತಿ ಓಡಾಡ್ತಾರೆ ಅಂತ ನೀವು ಇಲ್ಲಿ ಹೋದಷ್ಟು ಆಳ ಇದೆ. ಇಷ್ಟು ಆಳ ಇರುವಂತಹ ಗುಂಡಿಯನ್ನು ಮುಚ್ಚುವಂಥ ಕೆಲಸ ಜೀವ ಬಲಿಯಾಗಿದೆ. ಆದರೂ ಕೂಡ ಜಿಬಿಎ ಎಚ್ಚೆತ್ತುಕೊಂಡಿಲ್ಲ. ಇನ್ನೂ ಕೂಡ ಯುವಕನನ್ನ ಬಲಿ ಪಡೆದಿದೆ ಈ ಗುಂಜೂರು ರಸ್ತೆ. ಅಲ್ಲಿರುವಂತಹ ಈ ಗುಂಡಿಗಳಿಂದ ಆಗಿರುವಂತಹ ಅಧ್ವಾನ. ನಿನ್ನೆ ಅಪಘಾತ ನಡೆದಂಥ ರಸ್ತೆ ಇದೆಯಲ್ಲ, ಇವತ್ತು ಕಂಪ್ಲೀಟ್ ಆಗಿ ಜಲಾವೃತ. ನಿನ್ನೆ ಗುಂಡಿಗಳಾದ್ರೂ ಕಾಣಿಸ್ತಾ ಇದ್ವು, ಆದರೆ ಇವತ್ತು ಗುಂಡಿಗಳು ಕಾಣಿಸೋದಿಲ್ಲ. ಕಂಪ್ಲೀಟ್ ಆಗಿ ನೀರು. ವಾಹನ ಸವಾರರು ಆ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಸುಸ್ತು. ಆ ನೀರು ತುಂಬಿದಂಥ ರಸ್ತೆಯಲ್ಲಿ ಸಂಚಾರ ಮಾಡೋದು ಬಹಳ ದೊಡ್ಡ ಸಾಹಸ ಆಗೋಗಿದೆ ಈಗ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರು ಬಲಿಯಾಗ್ತಾ ಇದ್ದಾರೆ. ಆದ್ರೆ ಈ ಜಿಬಿಎ ಮಾತ್ರ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ನಾನು ನಿಮಗೆ ಒಂದು ಇಲ್ಲಿನ ರಸ್ತೆ ಗುಂಡಿಯ ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇದು ಯಾವ ಪ್ಲೇಸ್ ಅನ್ನುವಂಥದ್ದನ್ನ ಹೇಳ್ತೀನಿ. ಇದು ವರ್ತೂರು ವಾರ್ಡ್ಗೆ ಬರುವಂತಹ ಗುಂಜರು ಪಾಳ್ಯ ಮುಖ್ಯ ರಸ್ತೆ ಇದು. ವರ್ತೂರಿನಿಂದ ಕುಂದಲ್ಗೇಟ್ ಕಡೆ ಹೋಗೋರು ಅಥವಾ ಸರ್ಜಾಪುರಕ್ಕೆ ಹೋಗೋರು ಈ ರಸ್ತೆಯಲ್ಲಿ ಬರಬೇಕು. ಈ ರಸ್ತೆ ಈಗ ಸದ್ಯ ಸಂಪೂರ್ಣವಾಗಿ ನಿನ್ನೆ ಸುರಿದಂಥ ಮಳೆಯಿಂದ ಜಲಾವೃತ ಆಗಿದೆ. ಈಗ ವಾಹನ ಸವಾರರು ಈ ರಸ್ತೆಯಲ್ಲಿ ಹೆಂಗೆ ಬರಬೇಕು ಅಂತ ನಿತ್ಯ ಡೈಲಿ ಬರುವಂತಹ ವಾಹನ ಸವಾರರಿಗೆ ನೋಡಿ ನೀವಲ್ಲಿ ನೋಡ್ತಾ ಇರ್ಬೋದು ಕಾರ್ನ ಚಕ್ರಗಳು ಎಷ್ಟು ನೀರಲ್ಲಿ ಹೋಗಿದಾವೆ ಅಂತ. ಅಂದರೆ ಅಷ್ಟು ಆಳದ ಗುಂಡಿ ಇದೆ. ಬೈಕ್ ಸವಾರರು ಆ ಮೇಲ್ಗಡೆ ಇರುವಂತಹ ಜಾಗದಲ್ಲಷ್ಟೇ ಅವರಿಗೆ ಓಡಾಡಲಿಕ್ಕೆ ಜಾಗ ಇರೋದು. ಒಂದು ವೇಳೆ ಯಾರಿಗೂ ಗೊತ್ತಿಲ್ಲದೆ ಈ ರಸ್ತೆಯಲ್ಲಿ ಬಂದರು ಅಂತ ಹೇಳಿದರೆ ಅವರು ಈ ಗುಂಡಿಗೆ ಬೀಳಬೇಕು, ಬೈಕ್ಗಳು ಏನೋ ಸ್ಟಾರ್ಟ್ ಆಗೋದಿಲ್ಲ. ಹೀಗಾಗಿ ನಾನು ಈ ರಸ್ತೆಗೆ ಈ ಗುಂಡಿಯಲ್ಲಿ ಇಳಿದು ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ತೀನಿ. ಇಷ್ಟು ಆಳದಲ್ಲಿರುವಂತಹ ಗುಂಡಿ ನೋಡಿ ನೀವು. ಇದೊಂದು ರಸ್ತೆಯಲ್ಲಿ ನಿತ್ಯ ವಾಹನ ಸವಾರರು ಯಾವ ರೀತಿ ಓಡಾಡ್ತಾರೆ ಅಂತ ನೀವು ಇಲ್ಲಿ ಹೋದಷ್ಟು ಆಳ ಇದೆ. ಇಷ್ಟು ಆಳ ಇರುವಂತಹ ಗುಂಡಿಯನ್ನು ಮುಚ್ಚುವಂಥ ಕೆಲಸ ಜೀವ ಬಲಿಯಾಗಿದೆ. ಆದರೂ ಕೂಡ ಜಿಬಿಎ ಎಚ್ಚೆತ್ತುಕೊಂಡಿಲ್ಲ. ಇನ್ನೂ ಕೂಡ ಯುವಕನನ್ನ ಬಲಿ ಪಡೆದಿದೆ ಈ ಗುಂಜೂರು ರಸ್ತೆ. ಅಲ್ಲಿರುವಂತಹ ಈ ಗುಂಡಿಗಳಿಂದ ಆಗಿರುವಂತಹ ಅಧ್ವಾನ. ನಿನ್ನೆ ಅಪಘಾತ ನಡೆದಂಥ ರಸ್ತೆ ಇದೆಯಲ್ಲ, ಇವತ್ತು ಕಂಪ್ಲೀಟ್ ಆಗಿ ಜಲಾವೃತ. ನಿನ್ನೆ ಗುಂಡಿಗಳಾದ್ರೂ ಕಾಣಿಸ್ತಾ ಇದ್ವು, ಆದರೆ ಇವತ್ತು ಗುಂಡಿಗಳು ಕಾಣಿಸೋದಿಲ್ಲ. ಕಂಪ್ಲೀಟ್ ಆಗಿ ನೀರು. ವಾಹನ ಸವಾರರು ಆ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಸುಸ್ತು. ಆ ನೀರು ತುಂಬಿದಂಥ ರಸ್ತೆಯಲ್ಲಿ ಸಂಚಾರ ಮಾಡೋದು ಬಹಳ ದೊಡ್ಡ ಸಾಹಸ ಆಗೋಗಿದೆ ಈಗ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರು ಬಲಿಯಾಗ್ತಾ ಇದ್ದಾರೆ. ಆದ್ರೆ ಈ ಜಿಬಿಎ ಮಾತ್ರ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ನಾನು ನಿಮಗೆ ಒಂದು ಇಲ್ಲಿನ ರಸ್ತೆ ಗುಂಡಿಯ ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇದು ಯಾವ ಪ್ಲೇಸ್ ಅನ್ನುವಂಥದ್ದನ್ನ ಹೇಳ್ತೀನಿ. ಇದು ವರ್ತೂರು ವಾರ್ಡ್ಗೆ ಬರುವಂತಹ ಗುಂಜರು ಪಾಳ್ಯ ಮುಖ್ಯ ರಸ್ತೆ ಇದು. ವರ್ತೂರಿನಿಂದ ಕುಂದಲ್ಗೇಟ್ ಕಡೆ ಹೋಗೋರು ಅಥವಾ ಸರ್ಜಾಪುರಕ್ಕೆ ಹೋಗೋರು ಈ ರಸ್ತೆಯಲ್ಲಿ ಬರಬೇಕು. ಈ ರಸ್ತೆ ಈಗ ಸದ್ಯ ಸಂಪೂರ್ಣವಾಗಿ ನಿನ್ನೆ ಸುರಿದಂಥ ಮಳೆಯಿಂದ ಜಲಾವೃತ ಆಗಿದೆ. ಈಗ ವಾಹನ ಸವಾರರು ಈ ರಸ್ತೆಯಲ್ಲಿ ಹೆಂಗೆ ಬರಬೇಕು ಅಂತ ನಿತ್ಯ ಡೈಲಿ ಬರುವಂತಹ ವಾಹನ ಸವಾರರಿಗೆ ನೋಡಿ ನೀವಲ್ಲಿ ನೋಡ್ತಾ ಇರ್ಬೋದು ಕಾರ್ನ ಚಕ್ರಗಳು ಎಷ್ಟು ನೀರಲ್ಲಿ ಹೋಗಿದಾವೆ ಅಂತ. ಅಂದರೆ ಅಷ್ಟು ಆಳದ ಗುಂಡಿ ಇದೆ. ಬೈಕ್ ಸವಾರರು ಆ ಮೇಲ್ಗಡೆ ಇರುವಂತಹ ಜಾಗದಲ್ಲಷ್ಟೇ ಅವರಿಗೆ ಓಡಾಡಲಿಕ್ಕೆ ಜಾಗ ಇರೋದು. ಒಂದು ವೇಳೆ ಯಾರಿಗೂ ಗೊತ್ತಿಲ್ಲದೆ ಈ ರಸ್ತೆಯಲ್ಲಿ ಬಂದರು ಅಂತ ಹೇಳಿದರೆ ಅವರು ಈ ಗುಂಡಿಗೆ ಬೀಳಬೇಕು, ಬೈಕ್ಗಳು ಏನೋ ಸ್ಟಾರ್ಟ್ ಆಗೋದಿಲ್ಲ. ಹೀಗಾಗಿ ನಾನು ಈ ರಸ್ತೆಗೆ ಈ ಗುಂಡಿಯಲ್ಲಿ ಇಳಿದು ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ತೀನಿ. ಇಷ್ಟು ಆಳದಲ್ಲಿರುವಂತಹ ಗುಂಡಿ ನೋಡಿ ನೀವು. ಇದೊಂದು ರಸ್ತೆಯಲ್ಲಿ ನಿತ್ಯ ವಾಹನ ಸವಾರರು ಯಾವ ರೀತಿ ಓಡಾಡ್ತಾರೆ ಅಂತ ನೀವು ಇಲ್ಲಿ ಹೋದಷ್ಟು ಆಳ ಇದೆ. ಇಷ್ಟು ಆಳ ಇರುವಂತಹ ಗುಂಡಿಯನ್ನು ಮುಚ್ಚುವಂಥ ಕೆಲಸ